ಏನು ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ವೈ ಎ ನಾರಾಯಣಸ್ವಾಮಿ ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ 4ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ 3 ಬಾರಿ ಅವರು ಆಯ್ಕೆಯಾಗಿ ಶಿಕ್ಷಕರ ಪರವಾಗಿ ಧ್ವನಿ ಎತ್ತಿ ಹಲವಾರು ಕೆಲಸಗಳನ್ನು ಮಾಡಿರೋದ್ರಿಂದ ವೈ ಎ ನಾರಾಯಣಸ್ವಾಮಿಗೆ ಎದುರಾಳಿ ಯಾರೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಅದು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಆದಮೇಲೆ ಇವತ್ತು 5 ಜಿಲ್ಲೆಗಳ 36 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು 23,000ಕ್ಕೂ ಹೆಚ್ಚಿಗೆ ಶಿಕ್ಷಕರ ವೋಟ್ಸ್ ಇದೆ. ಎಲ್ಲರೂ ಈ ಆಡಳಿತಾರೂಢ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಗಳನ್ನು ನೋಡಿ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪಿತಾಮಹ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ SC/ST ಸೇರ್ತಕ್ಕಂಥ ಹಣವನ್ನು, ಆ ಇಲಾಖೆ ಹಣವನ್ನು ಚುನಾವಣೆಗೆ ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸಿರ್ತಕ್ಕಂಥದ್ದು, ಅಧಿಕಾರಿಗಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಮತ್ತು ಡೆವಲಪ್ಮೆಂಟ್ ಅನ್ನೋದೇ ಕುಂಠಿತ ಆಗಿರೋದ್ರಿಂದ ಇವತ್ತು ವೈ ಎ ನಾರಾಯಣಸ್ವಾಮಿ ಏನು ಇವತ್ತು 4ನೇ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಅವ್ರಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು. ಗೆಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಎಲ್ಲ ಕಡೆ ಏನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ವೋಟ್ಗಳನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ವೈ ಎ ನಾರಾಯಣಸ್ವಾಮಿ ಅವರು ಕಳೆದ ಬಾರಿ ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತಾರೆ. ಇವತ್ತು ನಮ್ಮ ಮೊದಲಿಂದನೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ಅಂದರೆ ನಮ್ಮ ರವಿರೆಡ್ಡಿ ಅವರು. ಅದೇ ರೀತಿಯಲ್ಲಿ ಈ ಬಾರಿ ನಮ್ಮ ಎಲ್ಲರನ್ನೂ JDS ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಮತ್ತು ನಮ್ಮ BJP ಪಕ್ಷದ ಕಮಲ್ದವ್ರು ಇರ್ಬೋದು, ನಮ್ಮ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಜನಾರ್ದನ್ ಇರ್ಬೋದು, ಶ್ರವಣ ಇರ್ಬೋದು, ನಮ್ಮ ಹೆಣ್ಮಕ್ಳು ಸಂಘಮಿತ್ರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತೇನು ಕೆಲಸ ಮಾಡ್ತಾ ಇದ್ದೀರಿ. ನಾವು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನಾವು ಗೆದ್ದು ಈ ಏನು 3 ಸೀಟ್ಗಳನ್ನು ನಾವು ಗೆಲ್ಲೋದ್ರ ಮುಖಾಂತರ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಗೆದ್ದು ನಿಂತಿರ್ತಕ್ಕಂಥ ನಮ್ಮ NDA ಮೈತ್ರಿ ಅಭ್ಯರ್ಥಿಗಳೆಲ್ಲರನ್ನು ಗೆಲ್ಲೋದ್ರ ಮುಖಾಂತರ ನಾವು ಈ ಸರ್ಕಾರ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಅದರಂತೆ ಏನು ನಾಳೆ ನಡೀತಾ ಇರ್ತಕ್ಕಂಥ ಚುನಾವಣೆ ಎಣಿಕೆ ಅದನ್ನು ಕಟ್ ಮಾಡಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೂ ಇವತ್ತು ಚುನಾವಣೆ ನಡೀತಾ ಇದೆ. ಆಗ್ನೇಯ ಕ್ಷೇತ್ರ ಅಧಿಕೃತವಾಗಿರುವ ಅಭ್ಯರ್ಥಿ ಶ್ರೀನಿವಾಸ್ ಅವರು ಇವತ್ತು ಚುನಾವಣೆ ಎಲ್ಲ ಜಾಗದಲ್ಲೂ ಚುನಾವಣೆ ನಡೀತಾ ಇದೆ. 5 ಜಿಲ್ಲೆ ಬರುತ್ತೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಈ 5 ಜಿಲ್ಲೆಗಳಲ್ಲಿ 36ರಿಂದ 37 ತಾಲೂಕು 33 ತಾಲೂಕುಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಾಗದಲ್ಲೂ ಚುನಾವಣೆ ಹೇಗೆ ನಡೀತಾ ಇದೆಯೋ ಮಾಹಿತಿ ತಗೊಂಡಾಗ ಕಾಂಗ್ರೆಸ್ ಪರವಾಗಿರುವಂಥ ಅಲೆನೇ ಇದೆ. ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರೆ ಅನ್ನೋವಂಥದ್ದು ಮಾಹಿತಿ ಇದೆ. ಕೂಡ ಈವರೆಗೂ ನಾವು ನೋಡಿದಾಗ 380 ಅಥವಾ 400 ವೋಟ್ ಪೋಲ್ ಆಗಿದೆ. 2 ಗಂಟೆ ಕೂಡ ಆಗಿಲ್ಲ. ಮೋರ್ ದೆನ್ 50% ಮೇಲೆ ಪೋಲಿಂಗ್ ಆಗಿದೆ. ಯಾಕೆ ವಿಶೇಷವಾಗಿ ಒಂದು ಅಭ್ಯರ್ಥಿನ ನಿಜುಕ್ತಿನ ಡೆಡಿಕೇಶನ್ ಮಾಡ್ಕೊಂಡಂದರೆ ಏನು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಸರ್ಕಾರಿ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಬೋದು, ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ಬೋದು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾರೆ,
ಯಾರೇ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಲಾಂಗ್ ಟರ್ಮಲ್ಲಿ 10 ವರ್ಷ 15 ವರ್ಷ 20 ವರ್ಷ ಕೆಲಸ ಮಾಡುವಂಥ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆಯಿಂದ ಸ್ಪಂದಿಸುವಂಥ ವ್ಯಕ್ತಿ ಬೇಕಾಗ್ತಾರೆ. ಆ ವ್ಯಕ್ತಿನ ಹುಡುಕಿದ್ದಾರೆ. ಈ ಕಳೆದ ವರ್ಷಗಳೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಇವ್ರ ಬಗ್ಗೆ ಅಭ್ಯರ್ಥಿ ಬಗ್ಗೆ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ. ಆದರೆ ನಿರೀಕ್ಷೆ ಮಾಡುವಾಗ ವೆಲ್ ನಾಲೆಡ್ಜಬಲ್ ಪರ್ಸನ್, ವೆಲ್ ಎಜುಕೇಟೆಡ್, ಮತ್ತು ಅದರಲ್ಲೂ ಅವರು ಎಲ್ಲ ಜೀವನನ ಬರೀ ಟೀಚಿಂಗ್ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡ್ತಾರೆ. ಅಂದರೆ ಮುಡುಪಾಗಿಡ್ತಾರೆ. ಗೌರ್ಮೆಂಟ್ ಟೀಚರ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅವ್ರು ಇಡೀ ಜೀವನನ ಟೀಚಿಂಗ್ ಪ್ರೊಫೆಷನ್ಗೆ ಮುಡುಪಾಗಿಡ್ತಾರೆ. ಅಂಥವ್ರ ಸಮಸ್ಯೆಗಳು ಅಂತ ಬಂದಾಗ ರಿಟೈರ್ಮೆಂಟ್ ಆದಮೇಲೆ ಕೆಲವೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಕೆಲವೊಂದು ಸಮಸ್ಯೆಗಳಿರುತ್ತೆ. ಅವ್ರ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಒಂದು ವ್ಯಕ್ತಿ ಬೇಕು ಅಂತಂದಾಗ ಇವರಿಗೆ ಅನುಭವ ಇದೆ. ಪ್ರತಿ ವರ್ಷ ಒಂದು 5,000 ವಿದ್ಯಾರ್ಥಿಗಳಿಗೆ ಈ ಜಾಗದಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅವರಿಗೆ ಅನುಭವ ಏನಿದೆ ಅಂತಂದರೆ ಎಜುಕೇಷನ್ ಫೀಲ್ಡ್ಸ್ ಇರೋವಂಥ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿರೋ ಜೊತೆಯಲ್ಲಿ ಏನು ಸಮಸ್ಯೆಗಳನ್ನ ಯಾವ ರೀತಿ ಸ್ಪಂದಿಸಬೇಕು, ಸರ್ಕಾರದ ಹಂತದಲ್ಲಿ ಯಾವ ರೀತಿ ಸ್ಪಂದಿಸಬೇಕು, ಸಮಸ್ಯೆಗಳ ಬಗ್ಗೆ ಅವರಿಗೆ ಅರಿವಿದೆ. 15-20 ವರ್ಷದಿಂದ ಅವ್ರ ಕುಟುಂಬ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅವರಿಗೆ ಅದರ ಅನುಭವ ಇದೆ ಅಂತ ಅಂದ್ಬಿಟ್ಟು ಕೃಷ್ಣಪ್ಪನವರು, ಪೂರ್ಣಿಮಾ ಅವ್ರ ತಂದೆಯವರು ಕೂಡ ಅವರಿಗೆ ಆ ಎಜುಕೇಷನ್ ಫೀಲ್ಡಲ್ಲಿರುವಂಥ ಅನುಭವ ಇವತ್ತು ಅವ್ರ ಪರವಾಗಿ ಈ ಚುನಾವಣೆಯ ಅಲೆ ಇದೆ. ಅವ್ರ ಪರವಾಗೇ ಇದೆ. ಎಲ್ಲ ವಿದ್ಯಾವಂತರು, ಲೆಕ್ಚರರ್ಸು, ಟೀಚರ್ಸು, ಪ್ರೊಫೆಸರ್ಸು ಅವ್ರ ಪರವಾಗಿ ನಿಲ್ಲುವಂಥ ಎಲ್ಲ ರೀತಿಯ ವಾತಾವರಣ ನಮ್ಗೆ ಎದ್ದು ಕಾಣ್ತಾ ಇದೆ. 3 ಸತಿ ಅವಕಾಶನೂ ಬೇರೆಯವ್ರಿಗೆ ಕೊಟ್ಟಿರೋದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದಕ್ಕಿಂತ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋವಂಥ ಒಂದು ಆಲೋಚನೆ ಇವತ್ತು ಅವ್ರ ಪರವಾಗಿದೆ ಚುನಾವಣೆ ಅಂತ ಹೇಳ್ಬೋದು. ಮೇಡಮ್, ಈಗ ಎಕ್ಸಿಟ್ ಪೋಲ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು 7, 8, ಇನ್ನೊಂದು ಟಿ ವಿಯಲ್ಲಿ 4 ಅಂತ ಬರ್ತಾ ಇದೆ. ಎಲ್ಲಿ ಫೇಲ್ಯೂರ್ ಆಗಿದೆ? ಇಲ್ಲ ಎಕ್ಸಿಟ್ ಪೋಲ್ ಸರಿ ಇಲ್ವಾ? ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು ಮುಂಚೆ ಮಾತಾಡಲ್ಲ. ರಿಸಲ್ಟ್ಸ್ ಬಂದಾಗೆ ಮಾತಾಡಬೇಕಾಗತ್ತೆ. ತಪ್ಪೇನಾಗಿದೆ, ಎಲ್ಲಿ ಲೋಪದೋಷಗಳಾಗಿದೆ, ಸರಿ ಏನು ತಪ್ಪೇನು ಅಂತ ನಾವು ಜನರ ಮಧ್ಯೆ ನಡೆಯುವಂಥವ್ರು, ಜನರ ಮಧ್ಯೆ ಬದುಕುವಂಥವ್ರು, ಜನರ ಸಮಸ್ಯೆಗಳನ್ನ ನಮ್ಮದು ಅಂತ ಅರ್ಥ ಮಾಡಿಕೊಂಡು ನಡೆಯುವಂಥವ್ರು. ನಾವು ಎಕ್ಸಿಟ್ ಪೋಲ್ಸ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಮಾತಾಡಬಾರ್ದು. ನಾವು ಸೈಲೆಂಟ್ ವೋಟರ್ಸ್ ಇರ್ತಾರೆ. ಸೋಷಿಯಲ್ ಮೀಡಿಯಾನೇ ನೋಡಲ್ಲ, ಮೊಬೈಲೇ ಎತ್ಕೊಳ್ಳಲ್ಲ. ಬೆಳಗ್ಗೆ ಇದ್ದರೆ ಅವ್ರ ಕೆಲಸಕ್ಕೆ ಹೋಗಿ ಬರೋದೇ ಆಗುತ್ತೆ 8 to 10 hours. ಅವ್ರದ್ದೆಲ್ಲ ನೀವು ಸ್ಟಡಿ ಮಾಡೋಕ್ಕಾಗತ್ತೆ? ಅವರೆಲ್ಲ ನಿಮ್ಗೆ ಎಲ್ಲಿ ಸಿಗ್ತಾರೆ? ಪ್ರತಿದಿನ ದುಡಿದು ತಿನ್ನೋ ಅಂಥವ್ರು ಯಾವ ಸೋಷಿಯಲ್ ಮೀಡಿಯಾಲಿರ್ತಾರೆ, ಯಾವ ಫೇಸ್ಬುಕ್ಕಲ್ಲಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ, ಯಾವ ಮೀಡಿಯಾಗೆ ಸಿಗ್ತಾರೆ? ಬೆಳಗ್ಗೆ ಇದ್ದರೆ ಅವ್ರು ದುಡಿದ್ರೇ ಅವ್ರ ಮನೆ ನಡೆಯುತ್ತೆ, ಅವ್ರ ಕುಟುಂಬ ನಡೆಯುತ್ತೆ, ಅವ್ರ ಜೀವನ ನಡೆಯುತ್ತೆ. ಅಂಥವ್ರು ನಿಮ್ಮ ಕೈಗೆ ಎಲ್ಲಿ ಸಿಗ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಅವ್ರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಂತ ಗೊತ್ತಾಗತ್ತಾ? ಅವ್ರ ಮನೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಾಗತ್ತಾ? ಅಂಥ ಕುಟುಂಬಗಳು ಸೈಲೆಂಟ್ ವೋಟರ್ಸ್. ಅವ್ರು ಏನಾಗಿದ್ದಾರೆ ಅಂತ ನೀವು ಹೆಂಗೆ ಸ್ಟಡಿ ಮಾಡ್ತೀರ? ಅವ್ರು ನಿಮ್ಮ ಕೈಗೆ ಸಿಗಲ್ಲ. ಅವ್ರು ಹೇಗೆ ಸ್ಟಡಿ ಮಾಡ್ತೀರಾ? ಹೌದಲ್ವಾ? ಹೆಣ್ಮಕ್ಳೆಲ್ಲ ಯಾವ ಮೊಬೈಲು ಇಟ್ಕೊಳ್ಳಲ್ಲ. ಕೊಟ್ಟರು ಕೂಡ ಫೋನ್ ಮಾಡ್ಬಿಟ್ಟು ಪಕ್ಕಕ್ಕೆ ಇಟ್ಟಿರ್ತಾರೆ. ಅವ್ರು ಯಾವ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಓಟ್ ಏನಾಗಿದೆ ಅಂತ ನೀವು ಹೇಳೋಕ್ಕಾಗತ್ತಾ? ಎಷ್ಟೊಂದು ಜನ ತಾಯಂದಿರು, ಹೆಣ್ಮಕ್ಳು, ವರ್ಕಿಂಗ್ ಕ್ಲಾಸಲ್ಲಿರೋರು, ಸ್ವಂತ ಕಾಲ ಮೇಲೆ ದುಡ್ಡು ತಿನ್ನೋ ಅಂಥ ಹೆಣ್ಮಕ್ಳು, ಮನೆಯನ್ನು ಕಟ್ಟೋ ಅಂಥವ್ರು, ಕಾಪಾಡ್ಕೊಳ್ಳೋ ಅಂಥವ್ರು, ಮನೆ ಕಷ್ಟ ಸುಖ ಎಲ್ಲದನ್ನೂ ನೋಡೋ ಅಂಥ ಹೆಣ್ಮಕ್ಳು ಏನಾಗಿದ್ದಾರೆ, ಏನು ಯೋಚನೆ ಮಾಡಿದ್ದಾರೆ ಅಂತ ನೀವು ಸ್ಟಡಿ ಮಾಡೋಕ್ಕಾಗತ್ತಾ? ನೀವು ಕಾಯ್ಬೇಕು ಫಲಿತಾಂಶ ಬರಲಿ. ಎಕ್ಸಿಟ್ ಪೋಲು ಕಾರ್ಯಕ್ರಮ ಅದೇ ಆಗಿರುತ್ತೆ. ಇಂದಿರಾ ಕ್ಯಾಂಟೀನ್ ಇನಾಗ್ರೇಷನ್ನೇ ಫಸ್ಟ್ ಕಾರ್ಯಕ್ರಮ ಆಗುತ್ತೆ ಕೂಡ. ಅದರದ್ದು ಎಲ್ಲ ಕೆಲಸ ಆಲ್ಮೋಸ್ಟ್ 70 to 90% ಕೆಲಸ ಮುಗಿದಿದೆ. ಚೂರು 5-10% ಅಷ್ಟೇ ಕೆಲಸ ಮಾಡ್ತೀವಿ. ಚುನಾವಣೆ ಮುಗಿದ ತಕ್ಷಣ ಕೋಡ್ ಆಫ್ ಕಂಡಕ್ಟ್ ಆಗಿದ ತಕ್ಷಣ ಅದು ಫಸ್ಟ್ ಕಾರ್ಯಕ್ರಮ ಆಗಿರುತ್ತೆ. ಅದಾದಮೇಲೆ APMC ಮಿನಿಸ್ಟ್ರು ಬರ್ತಾರೆ. ಅದೊಂದು ನಮ್ಮ ಅದೃಷ್ಟ. ಇನ್ನೇನು ಕೂಡ ನಮಗೆ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಆದಾಗ ಕ್ಯಾಶುಯಾಲಿಟಿ ಬ್ಲಾಕ್ ಇರಲಿಲ್ಲ, ಎಮರ್ಜೆನ್ಸಿ ಬ್ಲಾಕ್ ಇರಲಿಲ್ಲ. ಶಿವಾನಂದ ಪಾಟೀಲ್ ಅಂತ ಅವತ್ತು ನಮ್ಮ ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಅವ್ರನ್ನ ಅವತ್ತು ಕರ್ಸೋಕ್ಕಾಗಿರಲಿಲ್ಲ. ನನ್ನ ಜನಗಳಿಂದ ಅವ್ರಿಗೆ ಒಂದು ಆಶೀರ್ವಾದ ಮಾಡಿಸೋದು, ಗ್ರ್ಯಾಟಿಟ್ಯೂಡ್ ತೋರ್ಸೋಕ್ಕಾಗಿರಲಿಲ್ಲ.
ಎಲೆಕ್ಷನ್ಸ್ ಆದಮೇಲೆ ಒಂದೂವರೆ ತಿಂಗಳು ಒಳಗಡೆ ಅವರು ಬಂದೇ ಬರ್ತಾರೆ, KGF ಕಾಲಿಡ್ತಾರೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬರಬೇಕು ಅನ್ನೋವಂಥ ದಿನಕ್ಕೋಸ್ಕರ ಏನೇ ಕೆಲಸ ಇದ್ರ ಭಾಗದಲ್ಲಿ ಹುಟ್ಟಿದ್ದವರು. ನನ್ನ KGFಗೆ, ನನ್ನ ಕ್ಷೇತ್ರಕ್ಕೆ ಹೆಲ್ತ್ ಎಮರ್ಜೆನ್ಸಿ ಅಂತ ಬಂದಾಗ 50 ವರ್ಷದಲ್ಲಿ ಒಂದು ಗ್ರ್ಯಾಂಟ್ ಬಂದಿರಲಿಲ್ಲ KGFಗೆ. ಹಾಸ್ಪಿಟಲ್ನ ರಿನೋವೇಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂಥ ಎಕ್ವಿಪ್ಮೆಂಟ್ಸು, ಬಿಲ್ಡಿಂಗ್ಸು, ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ. ಬಟ್ ಅವರು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿರುವಂಥ KGF ಕ್ಷೇತ್ರನ ಇಲ್ಲಿ ಹೆಚ್ಚಿನ ಕಾರ್ಮಿಕರು ವಾಸ ಮಾಡೋದನ್ನು ಅರ್ಥ ಮಾಡಿಕೊಂಡು ಅವ್ರ ನೋವನ್ನ ಸಂಕಷ್ಟಕ್ಕೆ ಸ್ಪಂದಿಸಿ ಆ ಸಂದರ್ಭದಲ್ಲಿ 8 ರಿಂದ 9 ಕೋಟಿ ಅನುದಾನ ಕೊಡ್ತಾರೆ. ಎಮರ್ಜೆನ್ಸಿ ಬ್ಲಾಕ್ ಮಾಡ್ತೀವಿ, ಕ್ಯಾಶುಯಾಲಿಟಿ ಬ್ಲಾಕ್ ಮಾಡ್ತೀವಿ. ಅದಾದಮೇಲೆ ಅವರೇ ಇವತ್ತೊಂದು ಅಧಿಕಾರದಲ್ಲಿದ್ದಾರೆ. ಇವತ್ತು ನಮ್ಮ ಇಡೀ ಜಿಲ್ಲೆಯ ರೈತರಿಗೆ ಕಣ್ಣಾಗಿ, ಅಂದರೆ ಇಡೀ ಜಿಲ್ಲೆಯ ರೈತರಿಗೆ ಅವ್ರು ಸುರಿಸೋ ಬೆವರಿಗೆ, ಅವ್ರು ಕಷ್ಟ ಬೀಳೋವಂಥ ಕಷ್ಟಗಳಿಗೆ, ಅವ್ರೇನೋ ಕಷ್ಟ ಅನುಭವಿಸಿದಾಗ ರೈತರ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅಂಥ ಕಷ್ಟದ ದಿನಗಳಿಂದ ಹೊರಗಡೆ ತರೋವಂಥ ಒಂದು ಆಲೋಚನೆ, ದೂರದೃಷ್ಟಿ, ಒಂದು ಒಳ್ಳೆಯ ಕಾರ್ಯನ ಅವ್ರ ಕೈಯಲ್ಲಿ ಆಗ್ತಾ ಇದೆ. ಆ ದಿನ ಬರಲಿ, ಅವ್ರನ್ನ ಕರೆಸ್ಬೇಕು ಅನ್ನೋವಂಥ ಕನಸು ನನ್ನಲ್ಲಿದೆ. ಆ ಒಂದು ಪ್ರಯತ್ನದಲ್ಲಿದ್ದೀನಿ. ಫಸ್ಟು ನಿಮ್ಗೆ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ಆದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ APMC ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಕಾಲಿಡಿಸ್ತೀನಿ. ಅವ್ರು ಇಡಿಸ್ಬೇಕು ಅನ್ನೋ ಒಂದು ಕನಸು ನನ್ನಲ್ಲಿ ಕಾಡ್ತಾರೆ. ಆ ಮಂತ್ರಿಗಳು ಬಂದು ನನ್ನ ಜಾಗದಲ್ಲಿ, APMC ಜಾಗದಲ್ಲಿ ರೈತರು ಉದ್ಧಾರ ಆಗುವಂಥದ್ದು, ರೈತರು ಬದುಕೋದು, ಅವ್ರ ಕಷ್ಟ ನಷ್ಟ, ಒಳ್ಳೆಯದು ಕೆಟ್ಟದಕ್ಕೆ ಅದೊಂದು ಆಶ್ರಯ ಆಗುತ್ತೆ. ನಾವಿವತ್ತು ಮಾಡ್ತೀವಿ, ನಾವಿರಲ್ಲ ನಾಳೆ. ಅದಾದಮೇಲೆ ಅದನ್ನು ಉಳ್ಕೊಳ್ಳೋದು ರೈತರಿಗೋಸ್ಕರ ಆ ಒಂದು APMC ಮಾರ್ಕೆಟ್ ಆಗಿರುತ್ತೆ. ಅವ್ರ ಕಷ್ಟಕ್ಕೋಸ್ಕರ ಅದು ಕಷ್ಟನ ಕಾಯೋ ಅಂಥದ್ದು ಆಗಬೇಕದು. ಆ ದೃಷ್ಟಿಯಿಂದ ಅವ್ರು ಬರೋದು ಅಂತ ಕಾಯ್ತಾ ಇದ್ದೀವಿ ನಾವು. ಆಲ್ ದಿ ಬೆಸ್ಟ್ ಮೇಡಮ್. ಸರ್ ಹೇಳಿ ಸರ್, ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬಗ್ಗೆ ಹೆಂಗೆ ನಡೀತಾ ಇದೆ? ನಿಮ್ಮ ಕ್ಯಾಂಡಿಡೇಟ್ ಹೇಗಿದ್ದಾರೆ? ಶ್ರೀನಿವಾಸ್ ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿ. 2ನೇ ನಂಬರ್ ಸಿಂಬಲ್. ನಾವು ಮೇಷ್ಟ್ರಿಗೆ ಗುರು ಅಂತ ಸ್ಥಾನ ಸಿಕ್ಕಿದ್ದು. ಆ ಗುರುಗಳಿಗೆ ಹೇಳ್ಕೊಡೋಷ್ಟು ಶಕ್ತಿನೂ ಬುದ್ಧಿನೂ ಜ್ಞಾನನೂ ನಮಗಿಲ್ಲ. ಸಿಂಪಲಾಗಿ ಒಂದೇ ಮಾತು ಹೇಳ್ತೀನಿ, ಆಡಳಿತ ಪಕ್ಷ ಇರೋದು ಕಾಂಗ್ರೆಸ್ಸು. ಇವತ್ತು ಕಾಂಗ್ರೆಸ್ ಬೆಂಬಲ ಕೊಟ್ಟಿರೋ ಅಭ್ಯರ್ಥಿನ ಒಳ್ಳೆ ಮತ ಕೊಟ್ಟು ಗೆಲ್ಲಿಸಿದ್ರೆ 2 ವಿಚಾರ ಆಗ್ತದೆ. ನಾನು 38 ಕಾನ್ಸ್ಟಿಟ್ಯೂನ್ಸಿದು ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ KGF 647 ಏನು ನೋಟಿದೆಯೋ ಇಲ್ಲಿ ನಮ್ಮ ಅಭ್ಯರ್ಥಿಗೆ ಲೀಡ್ ಬರ್ತದೆ ಅಂತ ಅಂದ್ಕೊಂಡಿದ್ದೀವಿ. ಅದು ಬಂದರೆ ನಮ್ಮ ಶಾಸಕರಿಗೂ ಒಂದು ಬಲ ಬರ್ತದೆ. ಮತ್ತು ಗುರುಗಳು ಇರೋದು, ಅವ್ರದ್ದು ಏನೇನು ಸಮಸ್ಯೆಗಳಿದೆ, ಅವ್ರಿಗೆ ಏನೇನು ಕೋರಿಕೆ ಇದೆ, ಅದರ ಬಗ್ಗೆ ಚಿಂತನೆ ಮಾಡಿ ಮೇಲೆ ಮನೆಯಲ್ಲೇ ಮಾತಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ ಶ್ರೀನಿವಾಸ್ ಸಾಹೇಬರಿಗೆ. ಮತ್ತು ಕೆಳಗಿನ ಮನೆ ಅಸೆಂಬ್ಲಿಯಲ್ಲೇ ಮಾತಾಡೋಕ್ಕೂ ನಮ್ಮ ಶಾಸಕರಿಗೂ ಒಂದು ಶಕ್ತಿ ಬರ್ತದೆ. ಎಲ್ಲ ಗುರುಗಳ ಹತ್ರ ಒಂದೇ ಒಂದು ವಿನಂತಿ, ನಿಮ್ಮ ವೋಟ್ ಸೀರಿಯಲ್ ನಂಬರ್ 2ಗೆ ಸೆಕೆಂಡ್ ಪ್ರಿಫರೆನ್ಸು ಕೊಡೋದು ಬೇಕಾಗಿಲ್ಲ. ಈ ಗುರ್ತಿಗೆ ನಿಮ್ಮ ಮತವನ್ನು ಕೊಟ್ಟು ಜಯಬೇರಿಸ್ಬೇಕಂತ ವಿನಂತಿ ಮಾಡ್ತೀನಿ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಎಕ್ಸಿಟ್ ಪೋಲು ನಿಮ್ಮ ಒಪಿನಿಯನ್ ಏನು? ಶ್ರೀಧರ್ ಸರ್, ತಾವು ಈಗ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀವಿ. ಫಸ್ಟು ತಾವು ಪ್ರಿಂಟ್ ಮೀಡಿಯಾಲಿದ್ದೀವಿ. ನನ್ನ ಅನಿಸಿಕೆ ಏನಂದರೆ, ನಾವು ಸ್ಕೂಲ್ಗೆ ಹೋಗುವಾಗಿಂದ ತಾವು ಮಾಧ್ಯಮದಲ್ಲಿ ಇದ್ದೀವಿ. ನಮಗಿಂತ ತಮಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ ಇವತ್ತು ಮೀಡಿಯಾ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ. ನೀವು ಪ್ರಿಂಟ್ ಮೀಡಿಯಾ ಬಿಟ್ಟು ಬಂದಿರೋದು ಏನಕ್ಕಂದರೆ ಸ್ವತಂತ್ರವಾಗಿ ನಿಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಒಂದು BJP ಬೆಂಬಲ ಇರೋ LJP ಪಕ್ಷ ಇರೋದು, ಕಂಟೆಸ್ಟ್ ಮಾಡಿರೋದು 5 ಸೀಟ್ ಬಿಹಾರಲ್ಲಿ. ಎಕ್ಸಿಟ್ ಪೋಲಲ್ಲಿ 3 to 6 ಅಂತ ಕೊಡ್ತಾರೆ. ತಮಿಳುನಾಡಲ್ಲಿ ಕಾಂಗ್ರೆಸ್ಸು ಕಂಟೆಸ್ಟ್ ಮಾಡಿದ್ದು 9 ಸೀಟು. ಕಾಂಗ್ರೆಸ್ 11ರಿಂದ 13 ಬರ್ತದೆ ಅಂತ ಎಕ್ಸಿಟ್ ಪೋಲಲ್ಲಿ ಕೊಡ್ತಾರೆ. ಇವತ್ತು ಈ ಚುನಾವಣೆಯಲ್ಲಿ, ಇದು ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಪಕ್ಷ ಮತ್ತು BJP ವಿರುದ್ಧ ಅಂತಿಲ್ಲ. BJP ವಿರುದ್ಧವಾಗಿ ಸಾರ್ವಜನಿಕರು ಹೋರಾಟ ಮಾಡ್ತಾಯಿದ್ದಾರೆ. ಅಗ್ನಿವೀರ್ ಸ್ಕೀಮಿಂದ ತೊಂದರೆ ಆಗಿರೋ ಯೂತ್ಸ್
ಬೆಲೆ ಏರಿಕೆಯಿಂದ ನಮ್ಮ ಗೃಹಲಕ್ಷ್ಮಿಗಳು ಅವ್ರಿಗಾಗಿರೋ ತೊಂದರೆ, ಇನ್ಫ್ಲೇಷನ್, ಇದು ಬಿಟ್ಟು ಲಾಸ್ಟ್ 10 ವರ್ಷದಲ್ಲಿ ಎಷ್ಟು ಜನ ಕೆಲಸ ಸಿಕ್ಕಿದೆ, ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಅದರ ಬಗ್ಗೆ ಕಾಳಜಿ ಇಲ್ಲ, ಏನಿಲ್ಲ. ಇವರು ಬರೀ ಮಂಗಲಸೂತ್ರ, ಮುಸಲ್ಮಾನ್, ಮಚ್ಲಿ, ಮಟನ್ ಆ ಲೆವೆಲೆಲ್ಲ ಹೊಟ್ಟೋಗಿದ್ದಾರೆ. ಕಾಂಗ್ರೆಸ್ ಕೇಳೋದೇನು, ನಾವು ನಿಮ್ಗೆ ಕೆಲಸ ಕೊಡ್ತೀವಿ, ನಾವು ನಮ್ಮ ಜೀವನದಲ್ಲಿ ಒಂದು ಸುಧಾರಣೆ ತರ್ತೀವಿ, ಆ ಮಟ್ಟಕ್ಕೆ ಕಾಂಗ್ರೆಸ್ ಮಾತಾಡುತ್ತೆ. ಇವ್ರು ಮಾತಾಡೋದು ಜಾತ್ಯತೀತ. ಇವ್ರು ಏನೇ ಎಕ್ಸಿಟ್ ಪೋಲ್ ತೋರಿಸ್ಕೊಳ್ಳಿ, ಈಗ ಹೇಳ್ಬಿಟ್ಟು ಹೋಗ್ತೀನಿ, ಇನ್ನು 24 hours ಟೈಮ್ ಇದೆ. 220 ಮೇಲೆ BJP ದಾಟಲ್ಲ. ಕರ್ನಾಟಕದಲ್ಲಿ 220 ಆಲ್ ಇಂಡಿಯಾ ಲೆವೆಲಲ್ಲಿ BJP ದಾಟಲ್ಲ. ಇವ್ರು ಏನೇ ಎಕ್ಸಿಟ್ ಪೋಲ್ ತೋರಿಸ್ಕೊಳ್ಳಿ, ಏನೇ ಆಗಲಿ, ದುಡ್ಡು ಕೊಟ್ಟು ಜನ ಸೇರಿಸಿದ್ರೂ BJP ರ್ಯಾಲಿಗೆ ಬರ್ತಾ ಇಲ್ಲ. ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು? ಕರ್ನಾಟಕದಲ್ಲಿ ನನ್ನ ಅನಿಸಿಕೆ ಮಿನಿಮಮ್ 14 ಇಂದ 16 ಸೀಟ್ ಬರುತ್ತೆ, ಇನ್ಕ್ಲೂಡಿಂಗ್ ಕೋಲಾರ. ಎಸ್, ಕೋಲಾರಲ್ಲಿ ಪರ್ಟಿಕ್ಯುಲರ್ಲಿ KGF ಅಸೆಂಬ್ಲಿ ನಾವು 40,000 ಲೀಡ್ ಕೊಡ್ತೀವಿ. ಬಂಗಾರಪೇಟೆ ಒಂದು 15,000 ಲೀಡ್ ಕೊಡ್ತೀವಿ. ಮಾಲೂರು ಈಕ್ವಲ್ ಇದೆ. ಕೋಲಾರ ಕಾಂಗ್ರೆಸ್ ಲೀಡ್ ಮುಳುಬಾಗಲೇನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಶ್ರೀನಿವಾಸಪುರ ಒಂಚೂರು ಈಕ್ವಲ್ ಆಗಿತ್ತು. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ 100% ಲೀಡ್ ಬರ್ತದೆ. ಮಿನಿಮಮ್ 40,000 ಇಂದ 60,000 ವೋಟ್ ರೇಂಜಲ್ಲಿ ಕಾಂಗ್ರೆಸ್ ಜಯಬೇರಿ. ಆ ಗೆಲ್ಲೋ ಕಾರಣನೂ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ, KGF ಕಾನ್ಸ್ಟಿಟ್ಯೂನ್ಸಿ. நல்லா போயிருக்கு சார். சவுத் ஈஸ்ட் டீச்சர்ஸ் கான்ஸ்ட் எலெக்ஷன் நம்ம ஆல்ரெடி எக்ஸிஸ்டிங் நம்ம லீடரான வைஏ நாராயண சுவாமியை கண்டெஸ்ட் பண்ணுறாங்க. ஸோ இப்போ எல்லாம் பாசிட்டிவாக இருக்குது. 100% அவர் ஜெயிப்பார். KGFல எப்பவுமே எனி லெட் இட் பி கிராஜுவேட் ஆர் டீச்சர்ஸ் MLC எலெக்ஷனில் நம்ம எப்பவுமே BJP தான் மெஜாரிட்டி. ஸோ இதில் 100% வைஏன் ஜெயிச்சு வெற்றி பெறுவார் நம்பிக்கை சார். அவர் லாஸ்ட் டைம் கூட சில விதிகளை சொல்லியிருந்தார், நல்லது பண்ணுறேன் அப்படின்னு டீச்சர்ஸுங்களுக்கு. பட் டீச்சர்ஸுடைய கண்டென்ட் என்னன்னா எதுவுமே பண்ணல. அது ஓகே இல்லை, டீச்சர்ஸுங்களுக்கு பண்ணல. நீங்கள் இல்லை, சொல்கிறீங்க ஓல்டு பென்ஷன் ஸ்கீம் ஆகட்டும், அப்புறம் ப்ரைவேட் ஸ்கூலுங்களுக்கு ஹெல்த் கார்டு கொடுக்குறதாகட்டும், இந்த மாதிரி பல பிரச்சனைங்க முன் வச்சு இது பண்ணாங்க. பட் இதெல்லாம் பண்ணலன்னு சொல்லிட்டு அதர் சைடு அவங்க கெப்பாசிட்டி என்னென்ன பண்ணணும். இதெல்லாம் நீங்கள் சொன்னதெல்லாம் கேபினெட் டிசிஷன்ஸு. ஸோ கம்ப்ளீட் கவர்மெண்ட் பண்ணோம். இப்போ இருக்கிறது காங்கிரஸ் கவர்மெண்ட். இப்போ இல்லை, அவர் 5-6 வருஷம் இப்போ கூட அவரால் மேக்ஸிமம் பண்ணது பண்ணிக்கிறார் சார். எல்லா ஸ்கூலுக்கு ஃபெசிலிட்டிஸ் இருக்கட்டும். கொரோனா டைமில் எந்த சிட்டிங் MLA கூட பண்ணல. அவர் KGFல வந்து எல்லாருக்கும் வந்து புட்கிட்லாம் கொடுத்துட்டு போய்க்கிறாரு. ஸோ இது வரைக்கும் பண்ணிக்கிற இது மேலே பண்ணுவார். டீச்சர்ஸ் ஆர் ஹாப்பி. அது உங்களுக்கு ரிசல்ட் தெரியும். அப்புறம் எலெக்ஷன் ஆகிட்டு பிறகு வர்றதே இல்லை இந்த சைடு கான்ஸ்டிட்யூன்சியில் பார்க்குறது. அது ஒரு பேக்ட்ராப் இருக்குது. நாங்கள் பார்த்தேன் வந்து லாஸ்ட் 5-6 இயர்ஸில் கிட்டத்தட்ட ஒரு 20-30 தடவை KGF வந்திருப்பாங்க. நாங்கள் பார்த்தேன். KGFனாக்க டீச்சர்ஸ்களை மீட் பண்ணல, உங்கள் வீட்டுக்கு வந்து இல்லை பார்ட்டிக்காரங்களை பார்த்துருக்கோம். இல்லை, அதான் சொன்னேன், உங்களுக்கு ரிசல்ட் தெரியுது டீச்சர்ஸ் ஹாப்பி ஆகுறாங்களா இல்லையான்ட்டு. அவர் வர்றது டீச்சர்ல பார்த்து தான் சார், எங்களை பார்த்து வராது. இது நல்லா இருக்குது. இன்னைக்கு மட்டும் இல்லை, வெற்றி மேலே வெற்றி. இன்னைக்கு ஒன்று, நாளைக்கு ஒன்று. ವೈ ಎ ನಾರಾಯಣ ಸ್ವಾಮಿ ಅವರು ಇದೇನು 3ನೇ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಹ್ಯಾಟ್ರಿಕ್ ಹೊಡಿತಾರೆ. ನಮ್ಮ ಮೋದಿ ಸಾಹೇಬರು 3ನೇ ಬಾರಿ ಹ್ಯಾಟ್ರಿಕ್ ಹೊಡೆದು ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಗಿ 3ನೇ ಬಾರಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಅದೇ ಥರ ನಮ್ಮ ವೈ ಎ ನಾರಾಯಣ ಸ್ವಾಮಿ ಅವರು ಕೂಡ 3ನೇ ಸಾರಿ ಹ್ಯಾಟ್ರಿಕ್ ಹೊಡೆದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಸರ್.